ನಮಸ್ಕಾರ ಫ್ರೆಂಡ್ಸ್. ಭಾನುವಾರ ನೈಟು ಏನೂ ಅಡುಗೆ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಬೆಳಗ್ಗೆ ಮಾಡಿದ ಸಾರೇ ಇತ್ತು, ಅದನ್ನು ತಿಂದ್ಕೊಂಡ್ವಿ. ಸೋಮವಾರ ಬೆಳಗ್ಗೆ ನಮ್ಮ ಮನೆಯವ್ರು ಹಾಲು ತೊಗೊಬಂದರು. ಹಾಲು ತೊಗೊಬಂದಿದ ತಕ್ಷಣ ನಾವು ಫಸ್ಟು ಒಂದು ಗ್ಲಾಸ್ ಹಸಿ ಹಾಲು ದೇವ್ರಿಗೆ ಇಟ್ಬಿಡ್ತೀವಿ. ಆಮೇಲೆ ಟೀ ಕಾಫಿ ಅಂತ ಮಾಡ್ಕೋತೀವಿ. ಇವತ್ತಿನ ಬೆಳಗಿನ ತಿಂಡಿಗೆ ಅನ್ನ ಮತ್ತು ಬೇಳೆ ಸಾರು ಮಾಡ್ಕೊಂಡಿದ್ದೆ. ಗಿಡದಲ್ಲಿ ತುಂಬಾ ಹಸಿರು ಮೆಣಸಿನ್ಕಾಯಿ ಬಿಟ್ಟಿತ್ತು ಅಂತ ನಮ್ಮ ಮನೆಯವರು ಕಿತ್ತು ತಿಂತಾಯಿದ್ರು. ಮಗಂಗೆ ತಿನ್ಸಕ್ಕೆ ಹೋದ್ರು. ಅವನು ತಿನ್ನಲ್ಲ, ಆ ಅಜ್ಜಿಗೆ ತೋರಿಸ್ತೀನಿ ಕೊಡು ಎಷ್ಟು ಬಿಟ್ಟಿದೆ ಅಂಥೇಳಿ ಎಲ್ಲ ಇಸ್ಕೊಂಡು ಅವ್ರ ಅಜ್ಜಿ ಹತ್ರ ತೊಗೊಂಡೋಗಿ ತೋರಿಸ್ದ. ಆಮೇಲೆ ಮಕ್ಕಳು ಕೂಡ ಸ್ಕೂಲಿಗೆಲ್ಲ ರೆಡಿ ಆಗ್ತಾಯಿದ್ರು. ಆಮೇಲೆ ನಮ್ಮ ಮನೆಯವರು ಹಾಗಲಕಾಯಿ ತಿನ್ನೋಕ್ಕೆ ಚಾಲೆಂಜ್ ಮಾಡಿ ಮಕ್ಳಿಗೆ ಕೊಟ್ಟರು. ಮಕ್ಕಳಂತೂ ಕೈ ಇದೆ ಅಂತ ಓಡೋಗ್ಬಿಟ್ರು. ಆಮೇಲೆ ನನಗೆ ಕೊಟ್ಟರು. ನಾನಂತೂ ಹಾಗಲಕಾಯಿ ತಿಂದು ರೂಢಿ ಇದೆ, ಹಾಗಾಗಿ ಹಸಿ ಹಾಗಲಕಾಯಿನೇ ಸೌತೆಕಾಯಿ ತಿಂದಂಗೆ ತಿಂದು ಖಾಲಿ ಮಾಡಿದೆ. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೊಗೊಂಡೆ. ಆಮೇಲೆ ಟೈಮ್ ಆಯಿತು, ಅವರೆಲ್ಲ ಸ್ಕೂಲ್ಗೆ ಮತ್ತು ನಮ್ಮ ಮನೆಯವ್ರು ಕೆಲಸಕ್ಕೆ ಹೋದರು. ಮಧ್ಯಾಹ್ನ ಮೇಲೆ ಒಂದು ಪಾರ್ಸಲ್ ಬಂದಿತ್ತು ಮಕ್ಕಳಿಗೆ ಅಂತೇಳ್ಬಿಟ್ಟು ತಿಂಡಿ ಕೊಟ್ಟು ಕಳಿಸಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸು. ಮತ್ತು ಈ ಥರ ಕಮೆಂಟ್ಗಳು ನೋಡಿದಾಗ ನಂಗೆ ನಗು ಬರುತ್ತೆ. ನಾನು ಯಾವ ಥರ ಸಿಂಪತಿ ತೋರಿಸಲ್ಲ, ಯಾರ ಹತ್ರ ಯಾವುದೂ ಕೇಳೋದಿಲ್ಲ. ಸುಮಾರು ಜನ ಅಡ್ರೆಸ್ ಕೇಳ್ತಾರೆ, ಆದರೆ ನಾನು ಯಾರಿಗೂ ಕೊಡಲ್ಲ. ಯಾವುದೋ ಹಳೆ ವಿಡಿಯೋದಲ್ಲಿ ಶೋ ಆಗಿದೆ, ಸೊ ಅದ್ರ ಮುಖಾಂತರ ನನ್ನ ಇಷ್ಟಪಡೋರು ನನ್ನ ಫ್ಯಾಮಿಲಿಗೆ ಅಂತೇಳಿ ಸಣ್ಣ ಪುಟ್ಟ ಗಿಫ್ಟ್ ಸೆಂಡ್ ಮಾಡ್ತಾರೆ. ಹಾಗಾಗಿ ಅದನ್ನು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ಬಿಟ್ಟರೆ ನಾನು ಯಾರ ಹತ್ರನೂ ಇದುವರೆಗೂ ಅದು ಕೊಡಿ ಇದು ಕೊಡಿ ಅಂತ ಕೇಳಿಲ್ಲ.